ನಿನಗಾಗಿ ಭಾಗ 153. ದಮಯಂತಿ ಮತ್ತು ವಿಕ್ರಮ್ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮುತ್ತನ್ನು ಕೊಡಲು ಆರಂಭಿಸುತ್ತಾರೆ. ಮೊದಲು ಕೇವಲ ಇವನು ಮಾತ್ರ ಅವಳ ಜೊತೆ ರೊಮ್ಯಾಂಟಿಕ್ ಆಗಿ ಇರುತ್ತಿದ್ದ. ಕ್ರಮೇಣ ಅವಳ ಕೋಪ ಕಡಿಮೆಯಾಗುತ್ತಿದೆ. ಅವನನ್ನು ಅವಳು ಕೂಡ ಒಪ್ಪಿಕೊಂಡಳು. ಈಗ ಇಬ್ಬರಿಗೂ ಇಲ್ಲ ಕೋಪ. ಅವನಿಗೆ ಅವಳು, ಅವಳಿಗೆ ಅವನು. ತುಂಬ ಸುಂದರವಾಗಿದೆ ಈ ಕ್ಷಣ. ಎಷ್ಟು ಸಮಯ ವಿಕ್ರಮ್ ತುಂಬ ಪ್ಯಾನಿಕ್ ಆಗಿದ್ದ, ಆದರೆ ಈಗ ಅವನು ಕೂಡ ನಾರ್ಮಲ್ ಆಗುತ್ತಿದ್ದಾನೆ. ಅವನ ಬದುಕಿನ ಆಕ್ಸಿಜನ್ ಅವಳು. ಅವನ ಜೊತೆ ಹೇಗೆ ವರ್ತಿಸುತ್ತಾಳೆ ಅದರ ಮೇಲೆ ಅವನ ಉಸಿರು ನಿಂತಿರುತ್ತದೆ. ಇದನ್ನು ಅರಿತ ಅವಳೇ ತುಂಬ ರಫ್ ಆಗಿ ಇರುವುದರ ಜೊತೆಗೆ ಸ್ವಲ್ಪ ಸಾಫ್ಟ್ ಕೂಡ ಆಗುತ್ತಾಳೆ. ತಾನು ಪದೇ ಪದೇ ಹೇಳಿ ಅವರ ಅಮ್ಮನನ್ನು ಅವನಿಂದ ದೂರ ಮಾಡುವುದು ಅನವಶ್ಯಕ. ಅದಕ್ಕಿಂತ ಬದಲಾಗಿ ಅವನೇ ನನ್ನನ್ನು ಪ್ರೀತಿ ಮಾಡಬೇಕು, ಅವರ ಅಮ್ಮನಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸಬೇಕು. ಕ್ರಮೇಣ ಅವರೇ ಬಿಟ್ಟು ಬಿಡುತ್ತಾನೆ ಅವನ ಅಮ್ಮನನ್ನು ಅಂತ ಅಂದುಕೊಳ್ಳುತ್ತಾಳೆ. ಅವಳ ಬೆತ್ತಲಾದ ದೇಹ ಇವನನ್ನು ತನ್ನ ಕಡೆ ಆಕರ್ಷಣೆ ಮಾಡುತ್ತಿರುತ್ತದೆ. ಬೆತ್ತಲಾದ ದೇಹಕ್ಕೆ ಮ್ಯಾಚ್ ಆಗಲು ಇವನು ಕೂಡ ತನ್ನನ್ನು ವಿವಸ್ತ್ರಗೊಳಿಸುತ್ತಾನೆ. ಪುನಃ ಅವಳನ್ನು ಮುದ್ದಿಸಲು ಆರಂಭಿಸುತ್ತಾನೆ. ಇಬ್ಬರ ದೇಹಗಳು ಪರಸ್ಪರ ಒಂದಾಗುತ್ತಿರುತ್ತದೆ. ಈ ಮಧ್ಯೆ ಅವನು ಅವಳ ಕೆಂಪಾದ ತುಟಿಗಳನ್ನು ಇವನನ್ನು ಪದೇ ಪದೇ ಮುತ್ತಿಗಾಗಿ ಆಹ್ವಾನ ಮಾಡುತ್ತಿರುತ್ತವೆ. ಅವಳು ಅದಕ್ಕೆ ಅವಕಾಶ ಮಾಡಿಕೊಡುತ್ತಾಳೆ. ಅವಳ ತುಟಿಗಳು ಅದರುತ್ತಿರುತ್ತದೆ. ಇವನ ತುಟಿಗಳು ಕಾತುರದಿಂದ ಆತುರದಿಂದ ಅವಳ ತುಟಿಗಳನ್ನು ಸೇರಲು ಬಯಸುತ್ತಿರುತ್ತದೆ. ಇದನ್ನು ಅರಿತ ಅವಳು ಅವನ ಮುತ್ತಿಗೆ ಶರಣಾಗುತ್ತಾಳೆ. ಇಬ್ಬರ ತುಟಿಗಳು ಕೈಗಳು ಒಂದಾಗುತ್ತದೆ. ಪರಸ್ಪರ ಉಸಿರಾಟವೂ ಕೂಡ ಎಕ್ಸ್ಚೇಂಜ್ ಆಗುತ್ತಿರುತ್ತದೆ. ಅವನು ಅವಳ ಸೊಂಟವನ್ನು ತನ್ನ 2 ಕೈಗಳಿಂದ ಹಿಡಿದುಕೊಂಡರೆ ಅವಳು ಅವನ ತಲೆ ಕೂದಲನ್ನು ತನ್ನ ಕೈಗಳಿಂದ ಹಿಡಿದುಕೊಳ್ಳುತ್ತಾಳೆ. ಇಬ್ಬರ ಮುತ್ತುಗಳು ಎಕ್ಸ್ಚೇಂಜ್ ಆಗುವುದರ ಜೊತೆಗೆ ಇಬ್ಬರ ಬಾಯಲ್ಲಿ ಇದ್ದ ಎಂಜಲು ಕೂಡ ಅದರ ಜೊತೆಗೆ ಎಕ್ಸ್ಚೇಂಜ್ ಆಗುತ್ತದೆ. ಅವರಿಬ್ಬರ ಪ್ರೀತಿಯೂ ಕೂಡ ಎಕ್ಸ್ಚೇಂಜ್ ಆಗುತ್ತಿರುತ್ತದೆ. ಈ ಕ್ಷಣ ಮಧುರ. ಅವನು ಸುಮಧುರವಾದ ಬದುಕಿನ ಉತ್ತುಂಗದಲ್ಲಿ ಇದ್ದರೆ ಇವಳು ಇಷ್ಟು ಸಮಯ ನಾನು ಅವನಿಗೆ ಬೇಸರ ಮಾಡಿದೆ. ಕೊನೆ ಪಕ್ಷ ಈಗಲಾದರೂ ನೆಮ್ಮದಿಯ ಸಮಯವನ್ನು ಅನುಭವಿಸುತ್ತಿದ್ದೇನೆ ಅಂತ ತುಂಬ ಖುಷಿ ಪಡುತ್ತಾಳೆ. ಅವಳು ತುಂಬ ಸುಂದರವಾದ ಬದುಕನ್ನು ಕಟ್ಟಬೇಕು ಅಂತ ಆಸೆ ಪಟ್ಟಿರುತ್ತಾಳೆ. ಅದು ಪ್ರತಿಕ್ಷಣ ಸತ್ಯ. ಅವನ ಪ್ರೀತಿ ನದಿಯಷ್ಟು ಅಲ್ಲ, ಸಾಗರದಷ್ಟು ತುಂಬ ದೊಡ್ಡದು. ಅದರಲ್ಲಿ ಹೋದಷ್ಟು ಕೂಡ ಅದು ತನ್ನನ್ನು ಆವರಿಸುತ್ತದೆ. ಆದ್ದರಿಂದ ಹೊರಗೆ ಬರಲು ಸಾಧ್ಯವಿಲ್ಲ. ಅವನ ಪ್ರೀತಿ ತುಂಬ ಜಾಸ್ತಿ. ಅವಳು ಎಷ್ಟೋ ಅವನಿಂದ ದೂರ ಹೋದರೂ ಕೂಡ ಅವನ ಪ್ರೀತಿಯ ಪ್ರವಾಹ ಅವಳನ್ನು ತನ್ನ ಬಳಿ ಕರೆದುಕೊಂಡು ಬರುತ್ತದೆ. ಅವಳು ಸೋಲಲೇಬೇಕು, ಬೇರೆ ದಾರಿ ಇಲ್ಲ. ಅವಳ ಕಣ್ಣುಗಳು ತುಂಬಿಕೊಂಡು ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಐ ಲವ್ ಯು ವಿಕ್ರಮ್ ಅಂತ ಹೇಳುತ್ತಾಳೆ. ಆಗ ಅವನು ಕೂಡ ಮೀ ಟು ಅಂತ ಹೇಳಿ ಇನ್ನು ಅವನ ಅಪ್ಪುಗೆಯನ್ನು ಅವನ ಮುತ್ತನ್ನು ತುಂಬ ಗಟ್ಟಿ ಮಾಡುತ್ತಾಳೆ. ಅವಳ ಸೊಂಟವನ್ನು ತನ್ನ ಒರಟಾದ ಕೈಗಳಿಂದ ಹಿಡಿದುಕೊಂಡರೆ ಅವಳು ಅವನ ಭುಜಗಳನ್ನು ತಲೆ ಕೂದಲನ್ನು ಪದೇ ಪದೇ ತನ್ನ ಕೈಗಳಿಂದ ಆಟ ಆಡಿಸುತ್ತಿರುತ್ತಾಳೆ. ಇಬ್ಬರು ಸುಂದರವಾದ ಕ್ಷಣಗಳನ್ನು ಅನುಭವಿಸುತ್ತಿರುತ್ತಾರೆ. ಬದುಕು ಎಷ್ಟು ಮಧುರವಾಗಿರುತ್ತದೆ ಅಂದರೆ ಒಬ್ಬರು ಇಲ್ಲವಾದರೂ ಕೂಡ ಇನ್ನೊಬ್ಬರ ಬದುಕು ಅಸಾಧ್ಯ. ಅಷ್ಟು ಒಬ್ಬರನ್ನೊಬ್ಬರು ಅವಲಂಬಿತಗೊಂಡಿದ್ದಾರೆ. ಅವರಿಬ್ಬರ ಪ್ರೀತಿ ತುಂಬ ಅನಂತವಾದದ್ದು. ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಮುದ್ದಿಸುವುದರಲ್ಲಿ ನಿರತರಾಗಿದ್ದಾರೆ. ಆದರೆ ಇಬ್ಬರಿಗೂ ಹಸಿವಿಲ್ಲ. ಪರಸ್ಪರ ಒಬ್ಬರ ಪ್ರೀತಿಯಲ್ಲಿ ಇನ್ನೊಬ್ಬರು ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿದ್ದಾರೆ. ಆ ಸಮಯದಲ್ಲಿ ಅವನು ಅವಳ ಹೊಟ್ಟೆಯನ್ನು ಮುಟ್ಟಿದಾಗ ಅವನಿಗೆ ಅರ್ಥವಾಗುತ್ತದೆ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ. ನನ್ನ ಮಗು ಅವಳ ಹೊಟ್ಟೆಯಲ್ಲಿ ಇದೆ, ಅದಕ್ಕೆ ಊಟ ಬೇಕು ಅಂತ ಅರಿತು ಸಡನ್ನಾಗಿ ಬಟ್ಟೆಯನ್ನು ಹಾಕಿಕೊಂಡು ಅವಳಿಗೆ ಏನೂ ಹೇಳದೆ ಹೊರನಡೆಯುತ್ತಾನೆ. ಅವಳಿಗೆ ಸ್ವಲ್ಪ ಹೊತ್ತು ಬೇಸರವಾಗುತ್ತದೆ. ನಾನು ಏನಾದರೂ ತಪ್ಪು ಮಾಡಿದನಾ, ಯಾಕೆ ಇಷ್ಟೊಂದು ಬೇಸರದಲ್ಲಿ ವಿಕ್ರಮ್ ಹೊರಗೆ ಹೋದ ಅಂತ. ಹೊರಬರೋಣ ಅಂದರೆ ಅವಳು ಕೂಡ ಬೆತ್ತಲೆ ಆಗಿರುತ್ತಾಳೆ. ಪುನಃ ಆ ಬಟ್ಟೆಯನ್ನು ಹಾಕಿಕೊಂಡು ಹೊರಗೆ ಹೋಗೋಣ ಅಂತ ರೆಡಿಯಾಗುತ್ತಿರುತ್ತಾಳೆ. ಅಷ್ಟರಲ್ಲಿ ಅವನೇ ಒಳಗಡೆ ಬರುತ್ತಾನೆ. ಬಂದವನು ಖಾಲಿ ಕೈಯಲ್ಲಿ ಬಂದಿರುವುದಿಲ್ಲ. ಅವನ ಕೈ ತುಂಬ ಒಂದು ದೊಡ್ಡ ತಟ್ಟೆಯಲ್ಲಿ ಡ್ರೈ ಫ್ರೂಟ್ಸ್ಗಳು ಮತ್ತು ಅವಳಿಗೆ ಇಷ್ಟವಾದ ಐಸ್ ಕ್ರೀಮನ್ನು ತಂದಿರುತ್ತಾನೆ. ಫ್ರೂಟ್ಸ್ಗಳು ಅವಳಿಗೆ ತುಂಬ ಇಷ್ಟ ಅಂತ. ಅದನ್ನು ತಿಂದರೆ ತನ್ನ ಮಗು ಆರೋಗ್ಯವಾಗಿರುತ್ತದೆ. ಐಸ್ ಕ್ರೀಮ್ ತಿಂದರೆ ಅವಳ ಮೂಡ್ ತುಂಬ ಚೆನ್ನಾಗಿ ಇರುತ್ತದೆ.
ಇದರಿಂದ ರಾತ್ರಿ ಪೂರ್ತಿ ಇಬ್ಬರು ಸುಂದರವಾದ ಕ್ಷಣವನ್ನು ಕಳೆಯಬಹುದು. ಅವರಿಬ್ಬರ ಪ್ರೀತಿ, ಅವರಿಬ್ಬರ ದೈಹಿಕ ಕಾಮನೆಗಳು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮಲಗಿದ್ದರೂ ಸಾಕು. ರಾತ್ರಿ ಪೂರ್ತಿ ಅಥವಾ ಒಬ್ಬರ ಕೈಯನ್ನು ಇನ್ನೊಬ್ಬರು ಹಿಡಿದುಕೊಂಡು ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡಿಕೊಂಡು ಮಲಗಿದರೂ ಸಾಕು. ಆ ರಾತ್ರಿ ಅವರಿಗೆ ಅದ್ಭುತವಾದ ದೈಹಿಕ ಸುಖವನ್ನು ಪಡೆದಕ್ಕಿಂತ ಹೆಚ್ಚಿನ ಸುಖವನ್ನು ಕೊಡುತ್ತದೆ. ಇದು ನಿಜವಾದ ಪರಿಶುದ್ಧವಾದ ಪ್ರೀತಿಯಲ್ಲಿ ಇರುವ ವಿಷಯಗಳು. ಇದು ಎಲ್ಲರಿಗೂ ಅರ್ಥವಾಗುವುದಿಲ್ಲ. ವಿಕ್ರಮ್ನಲ್ಲಿರುವ ಒಳ್ಳೆತನ ಕ್ರಮೇಣ ಇವಳಿಗೆ ಅರ್ಥವಾಗುತ್ತಿದೆ. ಅವನಿಂದ ಒಳ್ಳೆ ಮನುಷ್ಯನನ್ನು ಇವಳು ಜೀವನದಲ್ಲಿ ನೋಡಿಲ್ಲ. ಕೇವಲ ಗಂಡಸರಲ್ಲಿ ಮಾತ್ರವಲ್ಲ, ಹೆಂಗಸರಲ್ಲೂ ಕೂಡ. ಇಷ್ಟು ಸುಂದರವಾದ ಹೃದಯವನ್ನು ಹೊಂದಿದ್ದಾನೆ. ಅವನು ನನ್ನ ಬದುಕಿನ, ನನ್ನ ಜೀವನದ ವಾರಸುದಾರ. ಅವನಿಗಾಗಿ ನನ್ನ ಬದುಕು ಅಂತ ಅವಳು ಯೋಚಿಸುತ್ತಾ ತನ್ನ ಕಣ್ಣುಗಳಿಂದ ಆನಂದ ಬಾಷ್ಪವನ್ನು ಸುರಿಸುತ್ತಾಳೆ. ಅದನ್ನು ನೋಡಿದ ವಿಕ್ರಮ್ ತುಂಬ ಬೇಸರದಿಂದ, ಏಕೆ ಅಳುತ್ತಿದ್ದೀಯಾ? ಈಗ ನೀನು ಅತ್ತರೆ ನನಗೆ ದುಃಖವಾಗುತ್ತದೆ. ಅಷ್ಟೇ ಅಲ್ಲ, ನಮ್ಮ ಮಗುವು ಕೂಡ ಬೇಸರವಾಗುತ್ತದೆ ಅಂದಾಗ ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನೀವು ಇಲ್ಲದಿದ್ದರೆ ನನ್ನ ಬದುಕು ಏನಾಗುತ್ತಿತ್ತೋ? ಥ್ಯಾಂಕ್ಸ್, ನನ್ನ ಬದುಕಿನಲ್ಲಿ ಬಂದಿದ್ದಕ್ಕೆ. ಏನೂ ಇಲ್ಲದ ಅನಾಥ ಬದುಕಿನಲ್ಲಿ ಎಲ್ಲವನ್ನು ಕಳೆದುಕೊಂಡ ನನಗೆ ಸುಂದರವಾದ ಜೀವನವನ್ನು ಕೊಟ್ಟ ನಿಮಗೆ ನಾನು ಜೀವನ ಪರ್ಯಂತ ಚಿರಋಣಿ. ನಮ್ಮ ಮಗುವಿಗೂ ಕೂಡ ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡುತ್ತೇನೆ ಅಷ್ಟು ಪ್ರೀತಿ ಮಾಡುತ್ತದೆ. ಅವನಿಗೆ ಈಗಿನಿಂದ ಎಲ್ಲವನ್ನು ಹೇಳುತ್ತಿದ್ದೇನೆ. ನಿನ್ನ ಅಪ್ಪ ನನ್ನ ಜೀವನವನ್ನು ತುಂಬ ಚೆನ್ನಾಗಿ ಕಾಪಾಡಿದರು. ಅವರಿಂದ ನಾನು ಸುಖವಾಗಿರುವುದು ಅಂತ. ಆಗ ಅವನು ಪುನಃ ನೀನು ಈ ರೀತಿಯ ಸೆಂಟಿಮೆಂಟ್ ಮಾತನ್ನು ಹಾಡಬೇಡ. ಬದುಕು ಕೇವಲ ನಿನ್ನದು ಮಾತ್ರ ಅಲ್ಲ. ಸರಿ ಹೋಗಿಲ್ಲ. ನೀನು ಇಲ್ಲದಿದ್ದರೆ ಕೇವಲ ನಾನು ದುಡ್ಡಿಗಾಗಿ ಆಸೆ ಪಡುವ ಜನರನ್ನು ಮಾತ್ರ ಸಾಕುತ್ತಿದ್ದೆ. ಅವರುಗಳು ನನಗೆ ಮದುವೆ ಮಾಡುವ ಆಸೆಯನ್ನು ತೋರಿಸಿಲ್ಲ ಎಂದು ಅಕಸ್ಮಾತಾಗಿ ನಿಮ್ಮ ಅಕ್ಕನನ್ನು ನೋಡಿ ನಾನು ಮದುವೆ ಆಗಲು ಇಷ್ಟಪಟ್ಟೆ. ಎಷ್ಟು ಬೇಗ ನಮ್ಮಿಬ್ಬರ ಸಂಬಂಧವನ್ನು ಹಾಳು ಮಾಡಬೇಕು ಅಂತ ನಿಮ್ಮ ಅಕ್ಕನಿಗೆ ಅವಳ ಬಾಯ್ ಫ್ರೆಂಡ್ ಜೊತೆ ಓಡಿ ಹೋಗಲು ನನ್ನ ಅಮ್ಮ ಸಹಾಯ ಮಾಡಿದ್ದು ಅನ್ನೋದು ಕೂಡ ನನಗೆ ಇತ್ತೀಚೆಗೆ ಗೊತ್ತಾಯಿತು. ನಿನ್ನನ್ನು ಕೂಡ ನನ್ನಿಂದ ದೂರ ಮಾಡಬೇಕು ಅಂತ ತುಂಬ ನೋಡಿದರು. ಆದರೆ ನೀನು ತುಂಬ ಸ್ಟ್ರಾಂಗ್. ಅವರ ಯಾವುದೇ ವಿಷಯಕ್ಕೂ ನೀನು ಬಗ್ಗಲಿಲ್ಲ. ಅದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನೀನು ಸಾಮಾನ್ಯ ಮನುಷ್ಯಳಾಗಿದ್ದರೆ ಇಷ್ಟು ಸಮಯಕ್ಕೆ ನನ್ನಿಂದ ದೂರ ಹೊರಟು ಹೋಗುತ್ತಿದ್ದೆ. ನೀನು ನನ್ನಿಂದ ದೂರ ಹೋಗಿಲ್ಲ ಅಂದರೆ ನೀನು ನಿಜವಾಗಲೂ ನನಗೆ ಸಹಾಯ ಮಾಡಿದ್ದೀಯಾ ಅಂತ ನಾನು ನಿನ್ನ ಸಮಯವನ್ನು ಎಂದು ಮರೆಯುವುದಿಲ್ಲ ಅಂತ ಪುನಃ ಅವಳ ತುಟಿಗೆ ಮುತ್ತು ಕೊಟ್ಟ. ಅವಳಿಗೆ ಈಗ ಒಂದು ವಿಷಯ ತಿಳಿಯಿತು. ನನ್ನ ಅಕ್ಕನದು ಕೂಡ ಎಂದು ತಪ್ಪಿರಲಿಲ್ಲ. ನನ್ನ ಅತ್ತೆ ಮಾಡಿದ ಕುತಂತ್ರದಿಂದ ಅವಳು ತನ್ನ ಬದುಕನ್ನು ಕಳೆದುಕೊಂಡಳು. ಈಗ ನಿಜವಾಗಲೂ ಅವಳಿಗೆ ಅವರ ಅತ್ತೆ ಮೇಲೆ ತುಂಬ ಕೋಪ ಬರುತ್ತಿತ್ತು. ಅದನ್ನು ಅರಿತ ಅವನು, ಸಾರಿ, ನಿನಗೆ ಈ ವಿಷಯವನ್ನು ಹೇಳಬೇಕು ಅನ್ನುವುದು ನನ್ನ ಉದ್ದೇಶವಾಗಿರಲಿಲ್ಲ. ಇದನ್ನು ತಿಳಿದರೆ ನೀನು ತುಂಬ ದುಃಖ ಪಡುತ್ತೀಯ ಅನ್ನುವ ವಿಷಯ ಗೊತ್ತಿದ್ದರೂ ನಾನು ನಿನಗೆ ಹೇಳಿದೆ, ನನ್ನನ್ನು ಕ್ಷಮಿಸು ಅಂತ ಅವಳ ಬಳಿ ಕೈ ಮುಗಿಯುತ್ತಾನೆ. ಅವಳು, ಸತ್ಯ ಒಂದಲ್ಲ ಒಂದು ದಿನ ನನಗೆ ತಿಳಿಯುತ್ತಿತ್ತು. ನೀವು ಹೇಗೆ ಇಷ್ಟೊಂದು ಬೇಸರ ಮಾಡಿಕೊಳ್ಳುತ್ತಿದ್ದೀರಾ? ನಾವಿಬ್ಬರು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳೋಣ. ಕೇವಲ ಸುಂದರವಾಗಿ ಅಲ್ಲ, ಭದ್ರವಾಗಿ ಕಟ್ಟಿಕೊಳ್ಳಬೇಕು. ನಿನ್ನ ಅಮ್ಮ ಜೊತೆಗೆ ನಿನ್ನ ತಂಗಿ ಇಬ್ಬರೂ ಕೂಡ ತುಂಬ ಡೇಂಜರ್. ತಂಗಿ ವಿಷಯವನ್ನು ಅಜ್ಜಿ ಹೇಳುತ್ತಿದ್ದರು. ನಾನು ಅದನ್ನು ಗಮನಿಸಿದೆ. ವಿಕಿ ನನ್ನ ಹೆಸರನ್ನು ಹೇಳಿಕೊಂಡು ಅವಳ ಬಳಿ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದಾನೆ. ಇದರಿಂದ ಹೊರಬರಬೇಕು ಅಂದರೆ ನಾವು ಅವರಿಗೆ ಮನವರಿಕೆ ಮಾಡಿಕೊಡಬೇಕು. ಸರಿಯಾಗಿ ಇರುವುದನ್ನು ಅವರನ್ನು ನಮ್ಮ ಬಳಿ ಎಳೆದುಕೊಳ್ಳಬೇಕು. ಇಲ್ಲವಾದರೆ ನಾವು ಅವರನ್ನು ಬಿಟ್ಟು ಬಿಡಬೇಕು, ದೂರ ಹೊರಟು ಹೋಗಿ ನೆಲೆಸಬೇಕು. ಈ ದೇಶದಿಂದ ಹೊರಗೆ ಹೋದರೆ ಚೆನ್ನಾಗಿ ಇರುತ್ತದೆ ಅಂತ ಹೇಳಬೇಕಾದಾಗ ಅವಳು ಭಾವುಕಳಾಗುತ್ತಾಳೆ. ಅವನು ಅನ್ನುತ್ತಾನೆ ಅಂತ ನಾನು ಕೇಳಿದ್ದೆ. ಅದನ್ನು ನೀನು ಇಂದು ಸರಿ ಅಂತ ಹೇಳಿದ್ದೀಯಾ? ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ನಾವಿಬ್ಬರು ಒಬ್ಬರಿಗಾಗಿ ಒಬ್ಬರು ಹುಟ್ಟಿರುವುದು, ಬದುಕಿರುವುದು, ಯಾರೂ ಕೂಡ ನಮ್ಮನ್ನು ದೂರ ಮಾಡುವುದಿಲ್ಲ ಅಂತ ಅವಳ ತಲೆಯನ್ನು ಹಿಡಿದುಕೊಂಡು ನಿಧಾನವಾಗಿ ಸಮಾಧಾನ ಮಾಡುತ್ತಾನೆ. ಬೆನ್ನು ಸವರುತ್ತಾನೆ. ನಂತರ ಅಲ್ಲೇ ಇದ್ದ ಹಣ್ಣುಗಳನ್ನು ಒಂದೊಂದೇ ತಿನ್ನಿಸುತ್ತಾನೆ. ನಾವಿಬ್ಬರು ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ನಡೆಯುತ್ತಿದ್ದೇವೆ. ನಮಗೆ ಎಂದೂ ಕೂಡ ತೊಂದರೆ ಆಗುವುದಿಲ್ಲ. ಕಷ್ಟಗಳು ಬರಬಹುದು, ಆದರೆ ಆ ಕಷ್ಟಗಳನ್ನು ಹೇಗೆ ನಾವು ಫೇಸ್ ಮಾಡಬೇಕು ಅನ್ನುವುದನ್ನು ಕೂಡ ದೇವರು ದಾರಿ ತೋರಿಸುತ್ತಾನೆ. ನೀನು ನನ್ನವಳು, ನನಗೆ ಮಾತ್ರ ಸ್ವಂತ. ಈ ರೀತಿ
ವಿಚಿತ್ರವಾದ ಯೋಚನೆಗಳನ್ನು ಮಾಡಿ ನನಗೆ ನೋವು ಮಾಡಬೇಡ ಅಂತ ಅವನು ಹೇಳಿದಾಗ ಅವನು ಕೂಡ ಸ್ವಲ್ಪ ಎಮೋಷ್ನಲ್ ಆಗುತ್ತಾನೆ. ಆಗ ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಇಬ್ಬರೂ ಕೂಡ ಪರಸ್ಪರ ಒಬ್ಬರಿಗೊಬ್ಬರು ಸಮಾಧಾನ ಮಾಡುತ್ತಾರೆ. ಇಬ್ಬರಿಗೂ ಸರಿಯಾಗಿ ಚಿಕ್ಕಂದಿನಿಂದ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿಲ್ಲ. ವಿಕ್ರಮ್ಗೆ ಅವನ ಅಪ್ಪ ಯಾವಾಗಲೂ ತನ್ನ ಮುರಿದು ಹೋದ ಸಂಬಂಧದಿಂದ ಯೋಚನೆ ಮಾಡುತ್ತಾ ಇದ್ದಿದ್ದ ದಿನಗಳು ನೆನಪಾದರೆ ಇವಳಿಗೆ ತನ್ನ ಪ್ರೀತಿಯ ಅಪ್ಪ ಅಮ್ಮ ಇಲ್ಲದೆ ಚಿಕ್ಕಪ್ಪನ ಪ್ರೀತಿಯಿಂದ ಬೆಳೆದರೂ ಕೂಡ ಬದುಕಿನಲ್ಲಿ ಕಷ್ಟಗಳೇ. ಈ ಒಂದು ಅನಾಥ ಜೀವಕ್ಕೆ ಸಮಾಧಾನ ಮಾಡುತ್ತಿದೆ. ದೇವರು ಇವರಿಬ್ಬರನ್ನು ಪರಸ್ಪರ ಒಬ್ಬರಿಗಾಗಿ ಒಬ್ಬರನ್ನು ಅಂತ ಭೂಮಿಯ ಮೇಲೆ ಕಳಿಸಿದ್ದಾನೆ. ಇಬ್ಬರು ಕೂಡ ಸಮಾಧಾನದಿಂದ ನೆಮ್ಮದಿಯಿಂದ ಇದ್ದಾರೆ. ಆ ಕ್ಷಣವು ತುಂಬ ಅದ್ಭುತವಾಗಿದೆ. ಅವಳು ತುಂಬ ಅದೃಷ್ಟವಂತಳು. ವಿಕ್ರಮ್ನಂತಹ ಸುಂದರವಾದ ಬಲಿಷ್ಠನಾದ ಹುಡುಗನನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. ಪರಸ್ಪರ ಒಬ್ಬರಿಗೊಬ್ಬರು ತಿನ್ನಿಸಿಕೊಂಡು ತಟ್ಟೆಯಲ್ಲಿದ್ದ ಅಷ್ಟು ಹಣ್ಣುಗಳನ್ನು ಖಾಲಿ ಮಾಡಿದರು. ನಂತರ ಐಸ್ ಕ್ರೀಮನ್ನು ಕೂಡ ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ತಿನ್ನಿಸುತ್ತಿದ್ದಾರೆ. ಇಷ್ಟು ಬದುಕಿನಲ್ಲಿ ಇದ್ದರೆ ಸಾಕು, ಈ ಕ್ಷಣದಲ್ಲಿ ಇರುವಷ್ಟು ಪ್ರೀತಿ ಇದ್ದರೆ ಸಾಕು ಅಂತ ಅವರಿಬ್ಬರು ತುಂಬ ಖುಷಿಯಾಗಿ ಇರಲು ಪ್ರಯತ್ನ ಮಾಡುತ್ತಿದ್ದರು. ಹೊರಗಡೆಯಿಂದ ಇದನ್ನೆಲ್ಲ ಕೇಳಿಸಿಕೊಂಡ ಕಾಂಚನಳ ಕಣ್ಣುಗಳು ತುಂಬಿ ಬಂತು. ಅವಳು ತನ್ನ ಬದುಕಿನಲ್ಲಿ ನಡೆದ ಇಂದಿನದನ್ನೆಲ್ಲ ನೆನೆಸಿಕೊಂಡಳು. ಅದೇನು ಅಂತ ಮುಂದೆ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.